ಥಾಟ್ಸ್ ಜನರೇಟ್ ಆಗ್ತಾ ಥಾಟ್ಸ್. ಇರುತ್ತೆ. ನನ್ಗಿದು ಬೇಕು, ಅದು ಬೇಕು, ನಾನು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ. ಇದು ಮೈಂಡ್ ಕೆಲ್ಸ. ಈ ಮೈಂಡ್ ಇದೆ ಅಂತ ಯಾರಿಗ್ ಗೊತ್ತಾಗ್ತಾ ಇದೆ? ಅವೇರ್ನೆಸ್, ಅಬ್ಸರ್ವರ್. ಮೈಂಡ್ ಕೆಲಸ ಏನು? ಥಾಟ್ಸ್. ಮೈಂಡ್ ನಾವು ಒಂದೇ ಥಾಟ್ ಅಲ್ಲಿ ಇಟ್ಕೊಂಡಿದ್ರೆ ಅದು ಕಾನ್ಸಂಟ್ರೇಷನ್ ಅಲ್ವಾ? ಒಂದು ಥಾಟ್ ಬರುತ್ತೆ, ಆ ಥಾಟ್ ಆ ತರ ಇನ್ನೊಂದು ಥಾಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಒಂದೇ ಥಾಟ್ ಅಲ್ಲಿ ಇದ್ರೆ ಅದು ಕಾನ್ಸಂಟ್ರೇಷನ್. ಮೈಂಡ್ ಕೆಲಸ ಏನು? ಥಾಟ್ಸ್ ಜನರೇಟ್ ಮಾಡೋದು ಮೈಂಡ್ ಕೆಲಸ. ಈ ಥಾಟ್ಸ್ ಜನರೇಟ್ ಆಗ್ತಾ ಇದೆ ಅಂತ ಯಾರಿಗ್ ಗೊತ್ತಾಗತ್ತೆ? ಅಬ್ಸರ್ವರ್ಗೆ ಗೊತ್ತಾಗತ್ತೆ. ಅಬ್ಸರ್ವರ್ ಕೆಲಸ ಏನು? ಅವೇರ್ನೆಸ್. ಮೈಂಡ್ ಕೆಲಸ ಏನು? ಥಾಟ್ಸ್ ಜನರೇಟ್ ಮಾಡುತ್ತೆ. ಕಾನ್ಸಂಟ್ರೇಷನ್ ಅಂಡ್ ಥಾಟ್ಸ್ ಆರ್ ರಿಲೇಟೆಡ್ ಟು ಮೈಂಡ್. ಆಲೋಚನೆಗಳು ಬರೋದು, ಕಾನ್ಸಂಟ್ರೇಷನ್ ಮಾಡೋದು, ಇದು ಮೈಂಡ್ ಕೆಲಸ. ಈ ಮೈಂಡ್ ಇದೆ ಅಂತ ಯಾರಿಗ್ ಗೊತ್ತಾಗತ್ತೆ? ಅಬ್ಸರ್ವರ್ಗೆ. ನೋಡ್ತಾ ಇರ್ತಾರಲ್ವಾ ಸಾಕ್ಷಿ. ಆ ಅಬ್ಸರ್ವರ್ ಕೆಲಸ ಏನು? ಅವೇರ್ನೆಸ್. ಅವೇರ್ ಆಗಿರ್ಬೇಕು, ಅವೇರ್ ಆಗಿರ್ಬೇಕು. ಶಂಕರಾಚಾರ್ಯ ಮೂವಿಯಲ್ಲಿ ಕರ್ಮ ಮೀದ ಧ್ಯಾಸ, ಪನಿ ಮೀದ ಧ್ಯಾಸ. ವಾಟ್ ಎವರ್ ಯು ಆರ್ ಡೂಯಿಂಗ್ ಅದ್ಮೇಲೆ ಧ್ಯಾಸ ಇದ್ರೆ ದಟ್ ಈಸ್ ಕರ್ಮಯೋಗ. ಮಾಟ ಮೀದ ಧ್ಯಾಸ. ಸೊ ಮೆನಿ ಹಿ ಟೋಲ್ಡ್. ಶ್ವಾಸ ಮೀದ ಧ್ಯಾಸ ಜ್ಞಾನ ಯೋಗ ಅಂತ ಕೊನೆಗೆ ಕ್ಲಿಯರ್ ಮಾಡಿದ. ಸೊ ವಾಟ್ ಈಸ್ ಅವೇರ್ನೆಸ್? ಅವೇರ್ ಆಗಿರ್ಬೇಕು, ಅವೇರ್ ಆಗಿರ್ಬೇಕು ಅಂದ್ರೆ ಸಪೋಸ್ ನೀವು ಒಂದು ಏನೋ ಒಂದು ದೃಶ್ಯ, ಸಪೋಸ್ ಇಫ್ ಯು ಆರ್ ಸೀಯಿಂಗ್ ಸಮ್ ಸ್ನೇಕ್, ಅದು ನೋಡಿದ ತಕ್ಷಣ ಏನಾಗುತ್ತೆ? ಹಾವು ನೋಡಿದ ತಕ್ಷಣ ಭಯ ಆಗುತ್ತೆ. ಸೊ ಈವನ್ ಇಫ್ ಇಟ್ ಈಸ್ ಸಮ್ವೇರ್ ಡಿಸ್ಟೆನ್ಸ್ ಅಲ್ಲಿ ಇದ್ರೇನು, ಅಲ್ಲಿ ಎಲ್ಲೋ ಹೋಗ್ತಾ ಇದೆ, ಅದು ನನ್ನ ಹತ್ರನೇ ಇಲ್ಲ, ಸ್ಟಿಲ್ ಯು ವಿಲ್ ಫೀಲ್ ಫಿಯರ್. ಯಾಕಂದ್ರೆ ಹಾವು ಅಂದ್ರೆ ಭಯ. ಸೊ ಇಫ್ ಭಯ ಬಂದ ತಕ್ಷಣ ನಾನು ಏನ್ ಮಾಡ್ತೀನಿ? ಆಟೋಮ್ಯಾಟಿಕ್ ಮಸಿಲ್ ಮೆಮರಿ ಆಗಿ ಐ ಟ್ರೈ ಟು ಎಸ್ಕೇಪ್, ಅಲ್ಲಿಂದ ಹೋಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಈವನ್ ಇಫ್ ಯು ಡೋಂಟ್ ಡೂ ಈವನ್ ಇಫ್ ಇಟ್ ಡೋಂಟ್ ಡೂ ಎನಿಥಿಂಗ್, ಅದು ಏನೂ ಮಾಡಲ್ಲ, ಸ್ಟಿಲ್ ಯು ವಿಲ್ ಫಿಯರ್. ಅವೇರ್ ಆಗಿರ್ಬೇಕು ಅಂದ್ರೆ ಆ ಭಯ ಬಂದಾಗ ಯಾಕೆ ನನ್ಗೆ ಭಯ, ಅದು ಏನ್ ಮಾಡುತ್ತೆ, ಅದು ಜಸ್ಟ್ ಹಾವು ತಾನೆ, ಇವೆ ದಟ್ ಈಸ್ ಆಲ್ಸೋ ಬೀಯಿಂಗ್ ಓನ್ಲಿ, ಅದು ನಾನು ಏನು ಮಾಡಲ್ಲ ಅಂತ ಅವೇರ್ನೆಸ್ ಬಂದಾಗ ಆ ಫಿಯರ್ ಹೋಗುತ್ತೆ. ಹೌದಾ? ಇಫ್ ಯು ಆರ್ ಎಮೋಷನಲಿ ಕನೆಕ್ಟೆಡ್, ಅವೇರ್ನೆಸ್ ಇದೆ ಅಂತ ನಾವು ಯಾವ ತರ ಚೆಕ್ ಮಾಡ್ಕೋಬೇಕಂದ್ರೆ, ನಾವು ಅದು ಹಾವು ನೋಡಿದ ತಕ್ಷಣ ಭಯ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ಈವನ್ ಜ್ಞಾನಿ ವಾಟ್ ಎವರ್. ಇಮ್ಮಿಡಿಯೇಟ್ ಆಗಿ ಅವೇರ್ನೆಸ್ ಇರೋರಿಗೆ ಅದೇನು ಮಾಡುತ್ತೆ, ಏನು ಮಾಡಲ್ಲ ಅಂತ ಅವೇರ್ನೆಸ್ ಇರೋರು ಸೈಲೆಂಟ್ ಆಗಿರ್ತಾರೆ. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ? ದೇ ವಿಲ್ ಸ್ಟಾರ್ಟ್ ರನ್. ಅಂದ್ರೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂತ. ಈ ತರನೇ ಅದು ಏನು ಆಗಲ್ಲ, ಅದು ಬರೀ ಜಸ್ಟ್ ಥಾಟೆ ಅಂದ್ ಯಾರ್ಕ್ ಅವೇರ್ನೆಸ್ ಇರುತ್ತೋ ದೆನ್ ದೇ ವೋಂಟ್ ಫಿಯರ್. ಆ ಎಮೋಷನ್ ಕ್ಯಾರಿ ಆಗಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಕಾರ್ಡು ಆಗಲ್ಲ. ಕೆಲವ್ರಿಗೆ ಸರ್ ನನ್ಗೆ ಅದು ನೋಡಿದ್ರೆ ಭಯ ಸರ್. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಯಾಕೆ ಭಯ ಅಂದ್ರೆ ನನ್ಗೆ ಗೊತ್ತಿಲ್ಲ ಸರ್, ನನ್ಗೆ ಭಯ ಅಷ್ಟೇ. ಈವನ್ ಇಫ್ ಯು ಆಸ್ ಸೆಕೆಂಡ್ ಟೈಮ್, ಯಾಕೆ ಭಯ ನೋಡಪ್ಪ ಅಂದ್ರೆ, ನೋ ನೋ ಸರ್, ಅದು ನೆನಪಾದ ತಕ್ಷಣ ನನ್ಗೆ ಭಯ ಆಗುತ್ತೆ. ಅಂದ್ರೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಯಾಕೆ ಭಯ ಆಗ್ತಾ ಇದೆ? ಈಸ್ ಇಟ್ ಕಿಲ್ಸ್ ಮೀ? ನಾನೇನೋ ಸತ್ತೋಗ್ತೀನ ಅದರಿಂದ? ನನ್ನ ಅದು ಆ ಥಾಟ್ ಬಂದಾಗ ನನ್ಗೆ ಏನನ್ನ ಆಗತ್ತಾ? ನನ್ನ ಫ್ಯೂಚರ್ಗೆ ಏನಾನ ಚೇಂಜ್ ಆಗತ್ತಾ? ಈ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವೇರ್ನೆಸ್ ಅನ್ನೋದು, ಭಯ ಅನ್ನೋದು ಇರಲ್ಲ. ಇಟ್ ವಿಲ್ ಬಿಕಮ್ ಲೈಕ್ ಎ ಮಸಿಲ್ ಮೆಮರಿ. ನಾವು ಕಾರ್ ಡ್ರೈವ್ ಮಾಡ್ತಾ ಇರ್ತೇವಲ್ವಾ, ಈವನ್ ಇಫ್ ಯು ಆರ್ ವೆಲ್ ಸೈಲೆಂಟ್ ಆಗಿದ್ರೇನು ಅದಕ್ಕದೇ ಡ್ರೈವಿಂಗ್ ಮಾಡ್ತೀವಿ, ಅದಕ್ಕದೇ ಹೋಗುತ್ತೆ, ಅದಕ್ಕದೇ ಆಟೋಮ್ಯಾಟಿಕ್ ಆಗಿ ಗೇರ್ ಚೇಂಜ್ ಮಾಡ್ತೀವಿ. ಅದೇ ತರ ಇಫ್ ಯು ಪ್ರಾಕ್ಟೀಸ್ ಅವೇರ್ನೆಸ್ ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ದ ಥಿಂಗ್ ವಿಚ್ ಯು ಡೋಂಟ್ ನೋ, ಅಂದ್ರೆ ಒಂದು ವಿಷಯ ಬಗ್ಗೆ ನನ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದರಿಂದಾನೇ ಭಯ ಬರೋದು. ಸಪೋಸ್ ಡೆತ್ ಅಂದ್ರೆ ನನ್ಗೆ ಗೊತ್ತಿಲ್ಲ. ಕೆಲವ್ರಿಗೆ
ಮೆಡಿಟೇಷನ್ ಅಲ್ಲಿ ಆಸ್ಟ್ರಲ್ ಟ್ರಾವೆಲ್ ಇನ್ನೊಂದು ಡೈಮೆನ್ಷನ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಡೆತ್ ಈಸ್ ಜೋಕ್. ಹೌದಾ? ಯಾಕಂದ್ರೆ ಅವ್ರಿಗೆ ನಾಲೆಡ್ಜ್ ಬಂತು. ನಾನೇನು ಇನ್ನೊಂದು ಈ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತೀನಿ. ಈ ಫಿಸಿಕಲ್ ಬಾಡಿ ಇಲ್ಲ, ಇನ್ನೊಂದು ಫಿಸಿಕಲ್ ಬಾಡಿ ಬರುತ್ತೆ ಅಂತ ಅನುಭವ ಪೂರ್ವಕವಾಗಿ ಬಂದಾಗ ಇಟ್ ವಿಲ್ ಬಿಕಮ್ ಎ ಜೋಕ್. ದಟ್ ಈಸ್ ಅವೇರ್ನೆಸ್. ಸೊ ಮೈಂಡ್ಗೆ ಏ ವಿಷಯ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದರಿಂದ ಅಜ್ಞಾನ ಅಂತೀವಿ, ಅದರಿಂದಾನೇ ಭಯ. ಇಫ್ ಯು ನೋ ಅಬೌಟ್ ಇಟ್, ನನ್ಗೆ ಗೊತ್ತಾದ್ಮೇಲೆ ಆ ಫಿಯರ್ ಇರಲ್ಲ. ಫಿಯರ್ ಈಸ್ ಕಮಿಂಗ್. ಭಯ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಅಜ್ಞಾನದಿಂದ. ಅಜ್ಞಾನ ಅಂದ್ರೆ ಏನು? ಗೊತ್ತಿಲ್ಲ, ಅದೇ ಅಜ್ಞಾನ. ನಿಮ್ಗೆ ಗೊತ್ತಿದ್ರೆ ಅದು ಜ್ಞಾನ. ಸೊ ಅವೇರ್ನೆಸ್ ಅಂದ್ರೆ ಈವನ್ ಪರೋಕ್ಷ ಜ್ಞಾನ ಆಗ್ಲಿ ಪ್ರತ್ಯಕ್ಷ ಜ್ಞಾನ ಆಗ್ಲಿ, ಇಫ್ ಯು ಟೆಲ್ ಯುವರ್ ಮೈಂಡ್ ಯಾಕೆ ನಿನ್ಗೆ ಭಯ, ಡೆತ್ ಅಂದ್ರೆ ಏನಾಗುತ್ತೆ, ಡೆತ್ ಅಲ್ಲಿ ಏನು ಆಗಲ್ಲಪ್ಪ. ಸೇಮ್ ಥಿಂಗ್ ಅರ್ಜುನ ಫೇಸ್ಡ್. ಅಂದ್ರೆ ಇವರೆಲ್ಲ ನಮ್ ರಿಲೇಟಿವ್ಸ್ ಇಷ್ಟು ಜನ ಸತ್ತೋಗ್ತಾರ, ಇದೆಲ್ಲ ಭಯ ಆಯ್ತು. ಆ ಟೀಚಿಂಗ್ ಆದ್ಮೇಲೆ ಯಾರು ಸಹ ಇಲ್ಲ. ಈವನ್ ಇಫ್ ಯು ಡೈ ಹಿಯರ್ ಯು ವಿಲ್ ಗೋ ಟು ಗುಡ್ ಡೈಮೆನ್ಷನ್. ಇನ್ನೊಂದು ಡೈಮೆನ್ಷನ್ ದೇರ್ ಇಸ್ ನೋ ಡೆತ್ ಎಟ್ ಆಲ್ ಅಂತ ಜ್ಞಾನ ಬಂದಾಗ ಫಿಯರ್ ಹೋಗುತ್ತೆ ಆಟೋಮ್ಯಾಟಿಕ್. Unknowingness will cause fear. Knowingness is Gnan. That is called wisdom. ವಿಸ್ಡಮ್ ಅಂದ್ರೆ ಏನು ಗೊತ್ತಾಗ್ಬೇಕು. ಅವೇರ್ನೆಸ್ ಪ್ರಾಕ್ಟೀಸ್ ಅಂದ್ರೆ ಆ ಎಮೋಷನ್ಗೆ ನಾವು ರಿಯಾಕ್ಟ್ ಆಗ್ಬಾರ್ದು. ಅರ್ಥ ಆಯ್ತಾ? ಸಪೋಸ್ ಇಫ್ ಸಮಥಿಂಗ್, ನನ್ಗೂ ಒಂದು ಸಿಚುವೇಶನ್ ಬಗ್ಗೆ ಭಯ. ಈ ಸಿಚುವೇಶನ್ ಬಂದ್ರೆ ನನ್ಗೆ ಭಯ ಆಗುತ್ತೆ. ಯಾಕೆ ಭಯ ಅಂದ್ರೆ ಗೊತ್ತಿಲ್ಲ ಸರ್, ಅದು ನನ್ಗೆ ಬೇಡ ಆ ಸಿಚುವೇಶನ್ ಬೇಡ ಅಂತ. ಜಸ್ಟ್ ಕಾಮ್ ಡೌನ್. ನನ್ಗೆ ಏನಾಗತ್ತೆ, ನನ್ಗೆ ಏನನ್ನ ಫಿಸಿಕಲ್ ಡ್ಯಾಮೇಜ್ ಆಗತ್ತಾ, ನನ್ನ ಫ್ಯೂಚರ್ಗೆ ಏನನ್ನ ಹಾಲಾಗತ್ತಾ, ಜಸ್ಟ್ ಅಬ್ಸರ್ವ್ ಮಾಡಿ ಮೈಂಡ್ಗೆ ಆನ್ಸರ್ ಕೊಡಿ. ಅದೇ ತರ ಒಂದೊಂದು ಸಿಚುವೇಶನ್ ಪ್ರಾಕ್ಟೀಸ್ ಮಾಡಿ. ಭಯ ಅನ್ನೋದು ನಿಮ್ಮ ಮೈಂಡ್ಗೆ ಅದು ಅಭ್ಯಾಸ ಆಗುತ್ತೆ. ದೆನ್ ಇಟ್ ವಿಲ್ ಆಟೋಮ್ಯಾಟಿಕ್ ಆಗಿ ನಿಮ್ ಮೈಂಡ್ ಹೇಳುತ್ತೆ ಏನು ಆಗಲ್ಲ ಬಿಡಿಯಪ್ಪ ಅಂತ. ಸೊ ದಿಸ್ ಈಸ್ ಕಾಲ್ಡ್ ಯೋಗ ಕರ್ಮ ಕೌಶಲ್ಯ. ಸೊ ಡೋಂಟ್ ಫಿಯರ್ ಅಬೌಟ್ ಎನಿಥಿಂಗ್. ಫಿಯರ್ ಅನ್ನೋದು ಅಜ್ಞಾನದಿಂದಾನೇ ಬರ್ತಾ ಇದೆ. ಯು ಡಿಡಿಂಟ್ ಫೇಸ್ಡ್ ಇಟ್. ಸೊ ವರಸ್ಟ್ ಫಿಯರ್ ಅಂದ್ರೆ ಡೆತ್. ಯಾಕಂದ್ರೆ ಡೆತ್ ಬಗ್ಗೆ ನಾಲೆಡ್ಜ್ ಇಲ್ಲ. ಅದು ಹೋಗಿದ್ರೆ ಈಗ ಏ ಫಿಯರ್ ಏನು ಮಾಡಕ್ ಆಗಲ್ಲ. ಸೊ ದಟ್ ಈಸ್ ವಾಟ್ ಅವೇರ್ನೆಸ್. ಮೈಂಡ್ ಈಸ್ ಮೈಂಡ್ ವಿಲ್ ಜನರೇಟ್ ಥಾಟ್ಸ್. ಮನಸ್ಸಿಂದ ಥಾಟ್ಸ್ ಬರುತ್ತೆ. ಆ ಥಾಟ್ಸ್ ಒಂದೇ ಇದ್ರೆ ಕಾನ್ಸಂಟ್ರೇಷನ್ ಅಂತೀವಿ. ಇದು ಥಾಟ್ಸ್ ಬರ್ತಾ ಇದೆ ಅಂತ ಯಾರಿಗ್ ಗೊತ್ತಾಗ್ತಾ ಇದೆ ಅಂದ್ರೆ ಅಬ್ಸರ್ವರ್ಗೆ, ಸಾಕ್ಷಿಭೂತ. ಆ ಸಾಕ್ಷಿಭೂತ ಕೆಲಸ ಏನಂದ್ರೆ ಅವೇರ್ನೆಸ್. ಈ ಅವೇರ್ನೆಸ್ ಅಲ್ಲಿ ಇರಲ್ಲ ಜನಗಳು. ಥಾಟ್ಸ್ ಬರುತ್ತೆ, ಇಮ್ಮಿಡಿಯೇಟ್ ಆಗಿ ಎಮೋಷನ್ ಕನೆಕ್ಟ್ ಆಗುತ್ತೆ ಅದು. ಸಪೋಸ್ ಏನನ್ನ ಬ್ಯಾಡ್ ಸಿಚುವೇಶನ್ ನೋಡಿದ್ರೆ, ಏನನ್ನ ಆಕ್ಸಿಡೆಂಟ್ ನೋಡಿದ್ರೆ ಭಯ ಆಗುತ್ತೆ. ಅವೇರ್ನೆಸ್ ಇರೋರು ಏನ್ ಮಾಡ್ತಾರೆ, ಆಕ್ಸಿಡೆಂಟ್ ಆಗಿರೋದು ಓಕೆ, ಇಮಿಡಿಯೇಟ್ಲಿ ಹೆಲ್ಪ್ ಮಾಡೋಣ ಅಂತ ದೇ ವೋಂಟ್ ಗೋ ಇನ್ ಟು ಶಾಕ್. ಆ ತರ ಟ್ರೈ ಟು ಬಿ ಅಬ್ಸರ್ವರ್. ಮೋರ್ ಯು ಶುಡ್ ಬಿ ಅಬ್ಸರ್ವರ್. ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಬರ್ಲಿ ಆ ಎಮೋಷನ್ ಫಿಯರ್ ಬರ್ಲಿ, ಅವೇರ್ನೆಸ್ ತುಂಬಾ ಇದ್ರೆ ಅದರಿಂದ ನಾವು ಶಾಕ್ ಹೋಗಲ್ಲ. ಇನ್ನೊಂದು ಸಬ್ ಕಾನ್ಶಿಯಸ್ ಅಲ್ಲಿ ರಿಕಾರ್ಡ್ ಆಗಲ್ಲ. ಇಫ್ ಯು ಆರ್ ಅವೇರ್. ಅವೇರ್ನೆಸ್ ಇಲ್ಲ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನು ಮೆಸೇಜ್ ಹೋಗುತ್ತೋ ಗೊತ್ತಾ, ಈ ಸಿಚುವೇಶನ್ ಬಂದ್ರೆ ನನ್ಗೆ ಭಯ ಆಗ್ಬೇಕು ಅಂತ ರಿಕಾರ್ಡ್ ಹೋಗುತ್ತೆ ಅದಕ್ಕೆ. ಸೊ ನಿನ್ಗೆ ಅದು ಗೊತ್ತಾಗಲ್ಲ, ಅದು ಯಾಕೆ ಭಯ ಬರ್ತಾ ಇದೆ ಅಂದ್ರೂ ಗೊತ್ತಾಗಲ್ಲ. ಸೊ ಬಿ ಅವೇರ್. ಸೊ ನನ್ಗೆ ಎಮೋಷನ್ಗೆ ಸ್ವಲ್ಪ ದೂರ ಇರಬೇಕು.
ಆ ದೂರ ಹೂ ವಿಲ್ ಮೇಂಟೈನ್ ದಟ್ ಡಿಸ್ಟೆನ್ಸ್ ಅಂದ್ರೆ ಅವೇರ್ನೆಸ್. ಅದು ಒಂದು ಏನೋ ಕ್ವಶನ್ ಕೇಳಿದ್ದಾರೆ. ಸೊ ಅಬ್ಸರ್ವರ್ ಕೆಲಸ ಅವೇರ್ನೆಸ್, ಮೈಂಡ್ ಕೆಲಸ ಥಾಟ್ಸ್ ಅಂಡ್ ಕಾನ್ಸಂಟ್ರೇಷನ್. ದೆನ್ ವಾಟ್ ಈಸ್ ಕಾನ್ಶಿಯಸ್ನೆಸ್? ಹೋಮ್ವರ್ಕ್. ಸೋಲ್ಗೆ ಇದಕ್ಕೆ ಏನು ಸಂಬಂಧ ಇಲ್ಲಪ್ಪ. ಸೋಲ್ ಡೆಫಿನೇಷನ್ ಬೇರೆ. ಸೋಲ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ. ಅದಕ್ಕೊಂದು ಗುಣ ಇರಲ್ಲ, ಏನು ಇರಲ್ಲ. ಮೈಂಡ್ಗೆ ಎನರ್ಜಿ ಬೇಕಾ? ಸೋಲಿಂದ ಬರುತ್ತೆ. ಬಾಡಿಗೆ ಎನರ್ಜಿ ಬೇಕಾ? ಸೋಲಿಂದ ಬರುತ್ತೆ. ನಿರ್ಗುಣ, ನಿರಾಕಾರ, ಅಖಂಡ, ಇದು ಸೋಲ್ 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 ಅಂತ ಡ್ರಾಮಾ. ಇದು ಸೋಲ್ ಬಗ್ಗೆ ಮಾತಾಡಬಾರ್ದು. ಎವ್ರಿಥಿಂಗ್ ಈಸ್ ಡಿಪೆಂಡ್ ಆನ್ ಸೋಲ್ ಎನರ್ಜಿ. ಎಲ್ಲ ಸಮಸ್ತ ಜೀವರಾಶಿಗಳಿಗೂ ಸಮಸ್ತ ಮೈಂಡ್ ವಾಟ್ ಎವರ್ ಇಟ್ ಈಸ್ 24 ತತ್ವಾಸ್ ಅಂತೀವಲ್ವಾ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಪ್ರಾಣ, ಎಲ್ಲರಿಗೂ ಎನರ್ಜಿ ಎಲ್ಲಿಂದ ಬರುತ್ತೆ? ಸೋಲಿಂದಾನೆ. ಸೋಲ್ ಡಸಂಟ್ ಇನ್ವಾಲ್ವ್ ಇನ್ ಯುವರ್ ಕರ್ಮ, ಸೋಲ್ ಡಸಂಟ್ ಇನ್ವಾಲ್ವ್ ಇನ್ ಯುವರ್ ಎವಲ್ಯೂಷನ್. ಅದು ಜಸ್ಟ್ ಸೋರ್ಸ್ ಆಫ್ ಎನರ್ಜಿ, ಚೈತನ್ಯ. ಅದು ಚೈತನ್ಯ ಮಹಾತ್ಮ ಶಿವ ಸ್ಟೇಟ್ಮೆಂಟ್. ಡೋಂಟ್ ಯೂಸ್ ಸೋಲ್ ವರ್ಡ್ ವಿತೌಟ್ ನೋಯಿಂಗ್. ವಿ ಆರ್ ಟಾಕಿಂಗ್ ಅಬೌಟ್ ಅವೇರ್ನೆಸ್. ವಾಟ್ ಈಸ್ ಕಾನ್ಶಿಯಸ್ನೆಸ್? ಕಾನ್ಸಂಟ್ರೇಷನ್ ಅಂದ್ರೆ ಎಲ್ಲರಿಗೂ ಗೊತ್ತು. ಮೈಂಡ್ ಒಂದೇ ಜಾಗದಲ್ಲಿ ನಾವು ಓಕೆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ನಿ, ಅದ್ರ ಬಗ್ಗೆ ಕೇಳ್ತಾ ಇದ್ವಿ. ಸೊ ಮೈಂಡ್ ಇಸ್ ನಾಟ್ ಡಿಸ್ಟರ್ಬಿಂಗ್, ಒಂದೇ ಜಾಗದಲ್ಲಿದೆ. ಇಟ್ಸ್ ಕಾನ್ಸಂಟ್ರೇಷನ್. ಅದು ಅರ್ಥ ಆಗುತ್ತೆ ಎಲ್ಲರೂ. ಅವೇರ್ನೆಸ್ ಅರ್ಥ ಆಗುತ್ತೆ. ಕಾನ್ಸಂಟ್ರೇಷನ್, ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ ಅಂತ ಯಾರಿಗೆ ಗೊತ್ತಾಗ್ತಾ ಇದೆ? ಅವೇರ್ನೆಸ್ಗೆ. ದೆನ್ ವಾಟ್ ಈಸ್ ಕಾನ್ಶಿಯಸ್ನೆಸ್? ಅದು ಹೋಮ್ವರ್ಕ್. ಆನ್ಸರ್ ಕೊಡಿ. ಸೊ ಇದು ಒಂದು ಪ್ರಾಕ್ಟೀಸ್, ಅವೇರ್ನೆಸ್ ಅನ್ನೋದು. ಭಯ ಬಂದ್ರೆ ಯಾಕೆ ಭಯ ಅಂತ ಒಂದು ಕ್ವಶನ್ ಹಾಕ್ಬೇಕು. ದೆನ್ ನೀವೇ ಸಮಾಧಾನ, ಯಾಕೆ ಯಾಕೆ ಭಯ, ಏನು ಇಲ್ಲ ಅಂತ ನೀವೇ ಸಮಾಧಾನ ಕೊಡ್ಬೇಕು ಜ್ಞಾನದಿಂದ. ವಿತ್ ಯುವರ್ ಡೈರೆಕ್ಟ್ ನಾಲೆಡ್ಜ್ ಆರ್ ಇಂಡೈರೆಕ್ಟ್ ನಾಲೆಡ್ಜ್. ಇಫ್ ಯು ಟೆಲ್ ಯುವರ್ ಮೈಂಡ್ ಇದು ಕರ್ಮ ಆಗಲ್ಲ, ಇನ್ನೊಂದು ಫಿಯರ್ ತರ ಕನ್ವರ್ಟ್ ಆಗಲ್ಲ, ಯು ವಿಲ್ ಬಿ ಫ್ರೀ ಫ್ರಮ್ ದಟ್. ಇನ್ನೇನು ಕ್ವಶನ್ಸ್ ಇದೆಯಾ? ಹಲೋ. ಹಾ ಅಂಜಲಿ, ನಮಸ್ತೆ ಸರ್. ಸರ್, ನಮಸ್ತೆ. ಸಮ್ಟೈಮ್ಸ್ ಓಕೆ, ಇದು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಐ ಫೀಲ್ ವೆರಿ ಕಂಫರ್ಟೇಬಲ್, ಬೋಲ್ಡ್, ಕರೇಜಿಯಸ್. ಬಟ್ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ, ಓಕೆ, ನನ್ನ ಪ್ಯಾರೆಂಟ್ಸ್ ಎಲ್ಲ ತೀರೋಗಿದ್ದಾರೆ. ಸಮ್ಟೈಮ್ಸ್ ಐ ಫೀಲ್ ವೆರಿ ಲೋನ್ಲಿ. ಏನ್ ಹ್ಮ್ ನನಗೆ ಐರನ್ ಪಾರ್ಲರ್, ಸಮ್ಟೈಮ್ಸ್ ಪಾರ್ಲರ್ ಅಲ್ಲಿ ಕೂತಾಗೂ ಏನೋ ಒಬ್ಳೆ ಅನ್ಸ್ಬಿಟ್ರೆ ಭಯ ಭಯ ಆಗಿ ಎಲ್ಲಿ ಪಾರ್ಲರ್ ನನಗೆ ಆಚೆ ದುಗಿಸ್ತಾ ಇದೆ. ಸೊ ಸಮ್ಟೈಮ್ಸ್ ಈವನ್ ಮನೆಯಲ್ಲಿ ಕೂಡ ನಂಗೆ ಯಾರು ಇಲ್ಲ ಅಂದ್ರೆ ಆಚೆ ಹೋಗ್ಬಿಡೋಣ, ಏನು ಐ ಫೀಲ್ ಸೋ ಲೋನ್ಲಿ. ಅದು ಯಾಕೆ ಅಂತ ಅರ್ಥ ಆಗಲ್ಲ ಸರ್. ಹ್ಮ್ ಬಿಕಾಸ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಒಂದು ಪ್ರೋಗ್ರಾಮ್. ಓಕೆ. ಸೊ
ಯು ಸ್ಕೇರ್ಡ್ ಅಬೌಟ್ ಲೋನ್ಲಿನೆಸ್ ಅದರಿಂದಾನೆ. ಸರ್ ಸಮ್ ಟೈಮ್ಸ್ ಆಗುತ್ತೆ. ಬಟ್ ಸರ್ ಅದರಿಂದ ಆಚೆ ಹೇಗ್ ಬರೋದಂದ್ರೆ ಸಾಧನೆನಾ ಫಾರ್ ಮೆಡಿಟೇಷನ್. ಹ್ಮ್. ಸೊ ಮೆಡಿಟೇಷನ್ ಅಲ್ಲಿ ಈ ಫಿಯರ್ ಅನ್ನೋದು, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ರೀಸನ್, ಕಾರಣ ಏನು. ಸರ್ ಹ್ಮ್. ಎವ್ರಿಥಿಂಗ್ ಈಸ್ ಬಿಕಾಸ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೋ ಒಂದು ರಾಮ ಅಂದ್ರೆ ಗೊತ್ತಲ್ವಾ? ಎಸ್ ಎಸ್. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಸಿಚುವೇಶನ್ ಆ ತರ ಇದ್ರೆ ನನ್ಗೆ ಏನಾಗ್ತಾ ಇದೆ ಅಂತ ಏನೋ ಒಂದು ಕಾರಣ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಓಕೆ ಅದಕ್ಕೆ ಹೇಳಿ ಸಬ್ ಕಾನ್ಶಿಯಸ್ ಮೈಂಡ್ ಕೂಲ್ ಆಗಿ, ಓಕೆ. ಒಂಟಿಯಾಗಿದ್ದೀನಿ ಅಂದ್ರೆ ಭಯ ಯಾಕೆ ಬರುತ್ತೆ, ಏನಿದೆ ಇಲ್ಲಿ. ನಾನು ಸಿ ಈವನ್ ಇಫ್ ಯು ಆರ್ ಅಲೋನ್ ಪ್ರಾಕ್ಟೀಸ್ ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಟೈಮ್ ಅಲೋನ್ಲೆಸ್ ಅನ್ನೋದು ಒಂದು ಗಿಫ್ಟ್. ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಓಕೆ. ಯಾವಾಗ್ಲೂ ಇಫ್ ಯು ಆರ್ ಬಿ ವಿತ್ ಪೀಪಲ್, ಜನಗಳ ಜೊತೆ ಇದ್ರೆ ಏನು ಮಾಡಕ್ಕಾಗಲ್ಲ. ಸಾಧನೆ ಆಗ್ಲಿ, ಇನ್ನೊಂದಾಗ್ಲಿ, ಬುಕ್ ರೀಡಿಂಗ್ ಆಗ್ಲಿ, ಯುವರ್ ಅಸೆಸ್ಮೆಂಟ್, ನಾನು ಹೇಗಿದ್ದೀನಿ ಅಂತ ಅಸೆಸ್ಮೆಂಟ್ ಮಾಡಕ್ಕೆ ಆಗಲ್ಲ. ಅಲೋನ್ಲೆಸ್ ಈಸ್ ಗಿಫ್ಟ್ ಆಕ್ಚುಲಿ. ಎಸ್ ಗಿಫ್ಟ್ ಸರ್. ನನ್ನ ಹಸ್ಬೆಂಡಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ನೇ. ಹ್ಮ್. ಬಟ್ ಸ್ಟಿಲ್ ಸಮಟೈಮ್ಸ್ ಜಸ್ಟ್ ಅಂದ್ರೆ ನಮ್ ಪ್ಯಾರೆಂಟ್ಸ್ ಅವ್ರ ಜೊತೆ ಬಹಳ ಇಮೋಷನಲ್ ಬಾಂಡಿಂಗ್ ಎಲ್ಲ ಇತ್ತಲ್ಲ. ಸೊ ಹ್ಮ್. ಹಾಗಾಗಿ ಅಣ್ಣ ಆಗ್ಲಿ ಇಮಿಡಿಯೇಟ್ ಡ್ಯಾಡಿ ಮಮ್ಮಿ ಅಣ್ಣ ಎಲ್ಲ ಎಕ್ಸ್ಪೈರ್ಡ್ ಆದ್ರು. ಸೊ ಅದ್ ಹ್ಮ್. ಒಂಥರ ಅವ್ರ ತಲೆಯಲ್ಲಿ ಯಾವಾಗ್ಲೂ ಬರ್ತಾನೆ ಇರ್ತಾರೆ ಕನ್ಸಲ್ಲೆಲ್ಲ. ಅಲ್ಲಿ ಹ್ಮ್. ನಾನ್ ಟ್ರೈ ಮಾಡ್ತೀನಿ ಅದರಿಂದ ಆಚೆ ಬರಕ್ಕೆ. ಸಮಟೈಮ್ಸ್ ಅದ್ ಭಾರಿ ಇಮೋಷನಲ್ ಹೋಗಿ ಅದೇ ನಂಗೆ ಎಲ್ಲಿ ಮನೆ ಆಚೆ ಹೋಗ್ಬಿಡೋಣ ಹಂಗನ್ಸುತ್ತೆ. ಫ್ರೆಂಡ್ಸ್ ಜೊತೆನೆ ಕೂತ್ಕೊಳ್ಳೋಣ ಅಂತ. ಹ್ಮ್. ಆ, ಸೊ ಇಟ್ ಈಸ್ ಅ ಸ್ಕೇರ್. ಅಂದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಭಯ ಅಂತ. ಓಕೆ ಓಕೆ ಸರ್. ಹ್ಮ್. ಎಂಜಾಯ್ ದ ಅಲೋನ್ಲೆಸ್. ಆಕ್ಚುಲಿ ಹೌ ಐ ಯೂಸ್ ಟು ಅಂದ್ರೆ, ಆ, ಚಿಕ್ಕ ವಯಸ್ಸಿಂದ ಈ ಪುಸ್ತಕ ಓದೋದು, ಈ ಆ ರ್ಯಾಂಕು ಈ ರ್ಯಾಂಕು, ಆ ಕಾಲೇಜು ಈ ಕಾಲೇಜು ಅಂತ ಟೈಮೇ ಸಿಗ್ತಾ ಇಲ್ಲ. ಓಕೆ ಸರ್. when I was alone, I used to spiritual books, ಎಕ್ಸ್ಪೆರಿಮೆಂಟ್ಸ್ ಮಾಡೋದು. ಇವತ್ತು ಅನಿಸ್ತಾ ಇದೆ ಅಷ್ಟು ಖಾಲಿ ಟೈಮ್ ಇದೆ ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದೇನೋ. ಸೊ ಮೇಕ್ ಯೂಸ್ ಆಫ್ ಯುವರ್ ಲೋನ್ಲಿನೆಸ್. ಓಕೆ ಸರ್. ಆಕ್ಚುಲಿ ಗಿಫ್ಟೆಡ್ ಟೈಮ್ ಇದೆಲ್ಲ. ಓಕೆ ಓಕೆ. ಥ್ಯಾಂಕ್ ಯು. ಡೋಂಟ್ ಗೆಟ್ ಎಮೋಷನ್. ಆರಾಮಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅದು ಎಷ್ಟು ಟೈಮ್, ಒಂದು 3 hours ಸ್ಪೆಂಡ್ ಮಾಡಿದ್ರೆ ವೇಸ್ಟ್ ಅಲ್ವಾ? ಯು ವಿಲ್ ರೀಚಾರ್ಜ್ ಇಫ್ ಯು ಸ್ಪೆಂಡ್ 15 minutes ವಿತ್ ಫ್ರೆಂಡ್ಸ್, ಸಾಕು. ದೆನ್ ಓಕೆ ಗೋ ಲೋನ್ಲಿ ಆಗಿ ಏನೋ ಒಂದು ನ್ಯೂ ಟಾಪಿಕ್, ಹೊಸ ಟಾಪಿಕ್, ಹೊಸ ಟಾರ್ಗೆಟ್ ಆ ತರ ಇಟ್ಕೋಬೇಕು. ಸೈಲೆಂಟ್ ಮೈಂಡ್ ಇಸ್ ಅ ಗೋಸ್ಟ್. ಇಫ್ ಯು ಆರ್ ಇನ್ ಮೆಡಿಟೇಷನ್ ಇದು ಓಕೆ, ಅದು ಸೈಲೆನ್ಸ್ ಮೈಂಡ್, ಅದು ಓಕೆ. ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಏನು ಇಲ್ಲ ಅಂದ್ರೆ ಸೈಲೆಂಟ್ ಆಗಿದ್ರೆ ಇಟ್ ಈಸ್ ಎ ವರ್ಸ್ಟ್ ದ್ಯಾನ್ ಗೋಸ್ಟ್. ಸೊ ಟ್ರೈ ಟು ಟೀಚ್ ಸಮಥಿಂಗ್, ಟ್ರೈ ಟು ಲರ್ನ್ ಸಮಥಿಂಗ್ ನ್ಯೂ. ಅದರಿಂದ ಖುಷಿ ಸಿಗುತ್ತೆ ಅಲ್ವಾ? ಓಕೆ. ಎಸ್. ಸೊ ಸೈಂಟಿಸ್ಟ್ ಟೈಮೇ ಸಿಗಲ್ಲ. ಅಯ್ಯೋ 24 hours ಆಯ್ತಾ, ಆ ತರ ಇರ್ತಾರೆ. ನಮ್ಮ ಮೈಂಡ್ಗೆ ಶಾರ್ಪ್ನೆಸ್ ಅನ್ನೋದು ಕೆಲಸದಿಂದಾನೇ ಬರುತ್ತೆ. ಓಕೆ ಸರ್. ಹ್ಮ್. ಕೀಪ್ ಸಮ್ ಟಾರ್ಗೆಟ್. ನಾನು ಇಷ್ಟು ಟೈಮ್ ಧ್ಯಾನ ಮಾಡಬೇಕು, ಇಷ್ಟು ಕ್ವಾಲಿಟಿಯಾಗಿ ಮಾಡಬೇಕು, ಈ ಟಾಪಿಕ್ ಅರ್ಥ ಮಾಡ್ಕೋಬೇಕು, ಹೊಸ ತಿಳ್ಕೋಬೇಕು ಅಂತ ಏನೋ ಒಂದು ಟಾರ್ಗೆಟ್ ಕೊಡೆ. ಕೀಪ್ ಯುವರ್ ಮೈಂಡ್ ಎಂಗೇಜ್.